ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಮೇಘಾ ಮಂಜು ಮಾತಾಡ್ತಾ ಇರೋದು. ಇದೊಂದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಸೊ ನಾನು ಈ ಒಂದು ಚಾನಲಲ್ಲಿ ಶಾಪಿಂಗ್ ವೀಡಿಯೋಸ್ ಆಗಿರ್ಬೋದು, ಕುಕ್ಕಿಂಗ್ ವೀಡಿಯೋಸ್ ಆಗಿರಬಹುದು, ಆ್ಯಂಡ್ ಮೇಕಪ್, ಸ್ಕಿನ್ ಕೇರ್, ಹೇರ್ ಕೇರ್, ಹಾಲ್, ಟ್ರಾವೆಲ್ ಎಲ್ಲ ವೀಡಿಯೋಸ್ನ ನಾನಿಲ್ಲಿ ಹಾಕ್ತಾ ಇರ್ತೀನಿ. ಸೊ ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಲ್ಲನೂ ಅಕ್ಸೆಪ್ಟಬಲ್ ಇರುತ್ತೆ. ನೆಗೆಟಿವ್ ಆಗಲಿ, ಪಾಸಿಟಿವ್ ಕಮೆಂಟ್ಸ್ ಆಗಲಿ ಎಲ್ಲನೂ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ನೀವು ಕೂಡ ಬೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಅಂತ ಕೇಳ್ಕೊತೀನಿ. ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಅಂತ ಇದ್ದರೆ ನೋಡಿ, ಇಲ್ಲಿ ನಿಂತ್ಕೊಂಡು ಹೇಗೆ ನೋಡ್ತಿದ್ದಾಳೆ, ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಇವಳು ಅಂತ ಹೇಗೆ ನೋಡ್ತಾ ಇದ್ದಾಳೆ ನೋಡಿ. ಸೊ ನಾನು ರೆಡಿ ಆಗಿರೋದಕ್ಕೆ ಎತ್ಕೋ, ಎಲ್ಲೋ ಕರ್ಕೊಂಡೋಗು ಅಂತ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಹಸ್ಬೆಂಡ್ ಅವರ ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಜಾತ್ರೆ ಇದೆ. ಸೊ ಅದಕ್ಕೋಸ್ಕರ 2 ದಿನ ಮುಂಚೆ ಅಂತಲೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕು. ನನ್ನೂರು ಆ್ಯಂಡ್ ನನ್ನ ಹಸ್ಬೆಂಡೂರು, ನಮ್ಮ ಅಪ್ಪನ ಊರು ಎರಡೂ ಒಂದೇ. ಸೊ ನಮ್ಮಮ್ಮ ಕೂಡ ಅದೇ ಊರಿಗೆ ಮದುವೆ ಆಗಿದ್ದಾರೆ, ಆ್ಯಂಡ್ ನಾನು ಕೂಡ ಅದೇ ಊರಿಗೆ ಮದುವೆ ಆಗಿದ್ದೀನಿ. ಸೊ ಅವ್ರು ನಾಳೆ ಬರ್ತಾ ಇದ್ದಾರೆ. ಅವ್ರ ಲಗೇಜ್ ಕೂಡ ನಾವು ಇಲ್ಲಿ ಪ್ಯಾಕ್ ಮಾಡಿಕೊಂಡು ಒಂದಷ್ಟು ಲಗೇಜ್ ತೊಗೊಂಡಿದ್ದೀವಿ. ಯಾಕೆ ಅಂತಂದರೆ ಅವರು ಕೂಡ ಹಬ್ಬ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೋಗಿ ಅಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಖಾಲಿ ಮನೆ ಆಗಿರೋದ್ರಿಂದ ಅಲ್ಲಿ ಏನು ಐಟಮ್ಸ್ಗಳೇನೂ ಇಲ್ಲ. ಇಲ್ಲಿಂದ ಆಲ್ಮೋಸ್ಟ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಅಲ್ಲಿ ಹೋಗಿ ಹಬ್ಬ ಮಾಡ್ತಾ ಇದ್ದಾರೆ. ಸೊ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕೆ ಅಂತಂದರೆ ಲಾಸ್ಟ್ ಇಯರ್ ನಾನು ಹೋಗೋಕ್ಕಾಗಿಲ್ಲ. ಯಾಕೆ ಅಂದರೆ ಪಾಪು ಆಗ್ತಾನೆ 15 ಡೇಸ್ ಪಾಪು ಆಗಿತ್ತು. ಸೊ ನಾನು ಬಾಣಂತನ ಟೈಮಲ್ಲಿದ್ದೆ, ಹೋಗೋಕ್ಕಾಗಲಿಲ್ಲ. ಈವನ್ ನನ್ನ ಪೇರೆಂಟ್ಸ್ ಕೂಡ ಹೋಗೋಕ್ಕಾಗಿರಲಿಲ್ಲ. ಈ ಸರಿ ಹೋಗ್ತಾ ಇದ್ದೀನಿ, ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಷ್ಟೇ. ನೋಡೋಣ, ನಿಮಗೆಲ್ಲನೂ ಜಾತ್ರೆ ಬ್ಲಾಗ್ ಎಲ್ಲ ನಾನು ತೋರಿಸ್ತೀನಿ. ಏನೇನೆಲ್ಲ ಮಾಡ್ತೀವಿ, ಯಾವ ಥರ ಇರುತ್ತೆ ಜಾತ್ರೆ ಎಲ್ಲ ಅಂತ ನಿಮಗೂ ತೋರಿಸ್ತೀನಿ. ಮಾರ್ನಿಂಗ್ ಗೈಸ್, ನಾನು ಆ್ಯಕ್ಚುಲಿ ಇಲ್ಲಿ ಬರೋದು ಲೇಟ್ ಆಗಿತ್ತು. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಸನ್ ರೈಸ್ನ ನೋಡಿ ಹೇಗೆ ಕಾಣಿಸ್ತಿದೆ. ಹಳ್ಳಿನಲ್ಲಿ ಆ್ಯಕ್ಚುಲಿ ಹೀಗೆ ಕಾಣಿಸುತ್ತೆ. ತೆಂಗಿನ ಮರಗಳು, ಹೆಂಚು ಮನೆಗಳು ಆ್ಯಂಡ್ ಮಂಜೆಲ್ಲ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ನಿಮ್ಗೆ ಕೇಳಿಸ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಬರ್ಡ್ಸ್ ಸೌಂಡ್ ಆಗಿರ್ಬೋದು. ಈ ಥರದ್ದೆಲ್ಲ ನಾವು ಹಳ್ಳಿಯಲ್ಲೇ ನೋಡೋಕ್ಕೆ ಸಾಧ್ಯ ಆಗಿರುತ್ತೆ. ಪ್ಯಾರೆಟ್ ಕಾಣಿಸ್ತಿದೆಯಾ ಗಾಯ್ಸ್? ಆ್ಯಕ್ಚುಲಿ ಇಲ್ಲಿ ಸುಮಾರು ಪ್ಯಾರೆಟ್ಗಳು ಓಡಾಡ್ತಾ ಇರುತ್ತೆ, ದಿನಗಳು ಓಡಾಡ್ತಾ ಇರುತ್ತೆ. ಇದು ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ಮನೆ ಟೆರೆಸ್ ಮೇಲಿಂದ ನೋಡಿದ್ರೆ ಬೆಟ್ಟ ಎಲ್ಲ ಕಾಣಿಸ್ತಾ ಇರುತ್ತೆ.
ಅವತ್ತು ನೈಟೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನೊಂದು ಪುಟ್ಟದಾಗಿ ರಂಗೋಲಿ ಹಾಕ್ತಾಯಿದ್ದೆ. ನನಗೇನು ಅಷ್ಟು ರಂಗೋಲಿ ಹಾಕೋಕ್ಕೆಲ್ಲ ಬರೋಲ್ಲ, ಚುಕ್ಕೆ ಎಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ನನಗೆ ಬರೋದಿಲ್ಲ. ಸೊ ಫ್ರೀ ಹ್ಯಾಂಡ್ ರಂಗೋಲಿ ಎಲ್ಲ ನಾನು ಹಾಕ್ತೀನಿ. ನೋಡಿ ಹೇಗೆ ಹಾಕಿದ್ದೀನಿ ಅಂತ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಸೊ ನಾವು ದಾಸಪ್ಪ ಒಕ್ಲವರಾಗಿರೋದ್ರಿಂದ ರಥೋತ್ಸವ ದಿನ ಏನಿರುತ್ತೆ ಅವತ್ತು ಸಿಹಿ ಊಟ ಮಾಡಿ ದೇವರಿಗೆ ಹೆಡೆ ಇಟ್ಟು ಪೂಜೆ ಮಾಡಿ ದಾಸಪ್ಪ ಅವ್ರಿಗೆ ಅವ್ರಿಗೆ ಊಟಕ್ಕೆ ಇಟ್ಟು ನಾವೆಲ್ಲ ಊಟ ಮಾಡಬೇಕಾಗುತ್ತೆ. ಸೊ ಯೂಶ್ವಲಿ ಎಲ್ಲರ ಮನೆಗಳಲ್ಲೂ ಹಿಂಗೆ ನಡೆಯುತ್ತೆ. ಆ ಊರಿನಲ್ಲಿ ಎಲ್ಲರೂ ಇನ್ ಕೇಸ್ ದಾಸಪ್ಪ ಅವ್ರು ಏನಾದರೂ ಇಲ್ಲ ಅಂತಂದರೆ ಬೇರೆ ಮನೆಯವ್ರದ್ದು ದಾಸಪ್ಪ ಏನಿರ್ತಾರೆ ಅವ್ರನ್ನ ಕರೆಸಿ ಅವ್ರಿಗೆ ಊಟ ಇಟ್ಟು ಪೂಜೆ ಮಾಡಿಸಿ ಆಮೇಲೆ ಅವರು ಕೂಡ ಊಟನೆಲ್ಲ ಮಾಡ್ತಾರೆ. ಇಲ್ಲಿ ಹಾಗೆ ದೇವಸ್ಥಾನ ಹತ್ರ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ನಾನು ಹಣ್ಣು ದವನ ಏನಿರುತ್ತೆ ಅದನ್ನು ಎಸೆಯುವಾಗ ಅಷ್ಟು ದೂರ ಹೋಗಲೇ ಇಲ್ಲ. ಆ್ಯಂಡ್ ಕ್ಯಾಮ್ರಾದ ಹತ್ರನೂ ಅಡ್ಡಡ್ಡ ಬರ್ತಾಯಿದ್ರು, ಎಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆ್ಯಂಡ್ ದೇವರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ತುಂಬ ರಶ್ ಇತ್ತು, ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಆ್ಯಂಡ್ ಅದು ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ನಿಮಗೆ, ನಮ್ಮಮ್ಮ ಅಂದರೆ ನಮ್ಮ ಅಜ್ಜಿಯವ್ರ ಮನೆಗೆ ಬರ್ತಾಯಿದ್ದಾರೆ ನಮ್ಮಪ್ಪ ಅಮ್ಮ ತಮ್ಮ ಎಲ್ಲ. ಸೊ ಇದೇ ನೋಡಿ ನಮ್ಮ ಅಜ್ಜಿ ತಾತನ ಮನೆ. ಅವರಿಲ್ಲ ಈಗ, ಇದು ಖಾಲಿ ಮನೆ ಆಗಿದೆ. ಸೊ ಅದೇ ಖಾಲಿ ಮನೆಯಲ್ಲಿ ಈ ಸರಿ ಹಬ್ಬ ಮಾಡೋಣ ಅಂತ ನಮ್ಮಪ್ಪ ಅಮ್ಮ ಇಲ್ಲಿ ಹಬ್ಬ ಮಾಡ್ತಿದ್ದಾರೆ. ಏನೂ ಕೂಡ ಸಾಮಾನು ಇರಲಿಲ್ಲ. ಸೊ ಅಲ್ಲಿಂದ ತೊಗೊಂಡು ಬಂದು ಚಿಕ್ಕದಾಗಿ ಇಲ್ಲಿ ಹಬ್ಬನ ಮಾಡ್ತಾಯಿದ್ರು. ಸೊ ಅವತ್ತು ವೆಜ್ ಊಟಕ್ಕೆಲ್ಲ ಮಾಡ್ತಾಯಿದ್ರು. ನೋಡಿ ಇವರೇ ನಮ್ಮ ಅಜ್ಜಿ ತಾತ. ಸೊ ಪೂಜೆ ಎಲ್ಲ ಮಾಡಿ ಅವತ್ತಿನ ದಿವಸ ವೆಜ್ ಊಟಕ್ಕೆ ಎಲ್ಲ, ಇದು ನಾಳೆ ಮಟನ್ ಊಟ ಅಂತ ಏನು ಹೇಳಿದ್ದೆ ಅದಕ್ಕೋಸ್ಕರ ಇದು ಪೆಂಡಲೆಲ್ಲ ಹಾಕಿ ರೆಡಿ ಮಾಡಿದರು. ನೋಡಿ ಹೇಗಿದೆ ಅಂತ. ಹಳೆಯ ಮನೆ, ಯಾರೂ ಕೂಡ ವಾಸವಾಗಿಲ್ಲ ಇಲ್ಲಿ. ನೆನಪಿಗೋಸ್ಕರ ನಮ್ಮ ಅಜ್ಜಿ ತಾತನ ಮನೆ ಅಂತ ಇದೆ ಇಲ್ಲಿ. ಆ್ಯಂಡ್ ನಾನು ಹೀಗೆ ರೆಡಿ ಆಗಿದೆ. ಆ್ಯಂಡ್ ನನ್ನ ಕೂಡ ತೋರ್ಸೋದು ಮರ್ತೋಗಿದ್ದೆ ನಾನು. ಇದು ನಮ್ಮಮ್ಮ ಸ್ಟಿಚ್ ಮಾಡಿದ್ದಂಥ ಬ್ಲೌಸ್. ಫುಲ್ಲು ನಾನು ತೋರ್ಸೋಕ್ಕಾಗಿಲ್ಲ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಹೇಳಿ ನನಗೆ. ಆ್ಯಂಡ್ ಇದು ನಮ್ಮ ತಾತ ಅಂದರೆ ನಮ್ಮಮ್ಮ ಅವರ ಅಪ್ಪ. ಇದು ಅವ್ರಿಗೆ ನಾನು ಸ್ಮೈಲ್ ಮಾಡಿ ಹಾಯ್ ಮಾಡಿ ನನ್ನ ವೀಡಿಯೋಗೆ ಅಂತ ಹೇಳ್ತಾ ಇದ್ದೆ. ಸೊ ಅವರು ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಆ್ಯಂಡ್ ನಮ್ಮ ಮಮ್ಮಿ ಇದರಲ್ಲಿ ದಾಸಪ್ಪ ಒಕ್ಲು ಅಂತ ಏನಿರೋದಿಲ್ಲ, ಅವರು ಕೂಡ ಕರೆಸ್ಬಿಟ್ಟು ಬೇರೆಯವ್ರನ್ನ ಕರೆಸ್ಬಿಟ್ಟು ಕೂಡ ಪೂಜೆ ಮಾಡಿಸಿ ಅವ್ರಿಗೆ ಎಡೆ ಹಾಕಿ ಆಮೇಲೆ ನಾವೆಲ್ಲ ಊಟ ಮಾಡಬೇಕಾಗಿತ್ತು. ಸೊ ಪಾಪುನೂ ಕೂಡ ಕರ್ಕೊಂಡೋಗಿದ್ದೆ. ಅವಳು ಕೂಡ ಚೆನ್ನಾಗಿ ಅಲ್ಲೇ ಆಟಾಡ್ಕೊಂಡಿದ್ಲು. ಆಮೇಲೆ ಅವಳು ಟಯರ್ಡ್ ಆಯಿತು ಅಂತ ಅಂದ್ಬಿಟ್ಟು ನಾನು ನಮ್ಮ ಅತ್ತೆ ಮನೆ ಕಡೆ ಹೊರಟೆ. ಮಾಡ್ಬಿಡ್ತೀನಿ ಅಂದರೆ ನಮ್ಮ ಅತ್ತೆ ಮನೆದು ಇದು ಹಿಂದಿನ ಗೇಟ್ ಅಂದರೆ ಬ್ಯಾಕ್ ಗೇಟು, ಇಲ್ಲೇ ಪಾರ್ಕಿಂಗ್ ಏರಿಯಾ ಅಂದರೆ ಹಿತ್ತಲು ಏನಂತ ಕರಿತೀವಿ. ಸೊ ಇಲ್ಲೇ ಪಾರ್ಕಿಂಗ್ ಏರಿಯಾ ಥರನ ಮಾಡ್ಕೊಂಡಿದ್ದೀವಿ. ಬಟ್ಟೆ ಒಗೆಯೋಕ್ಕಾಗಿರ್ಬೋದು. ಸೊ ಟಾಯ್ಲೆಟ್, ವಾಶ್ ಬೇಷನ್ ಎವ್ರಿಥಿಂಗ್ ಇಲ್ಲೇ ಇದೆ. ಸೊ ಈ ಕಡೆಯಿಂದನೂ ಟೆರೆಸ್ಗೆ ಹೋಗೋ ಏರಿಯಾ ಕೂಡ ಈ ಕಡೆಯಿಂದನೇ ಇದೆ. ಆ್ಯಂಡ್ ಇದು ಸ್ಟೋರ್ ರೂಮ್ ಥರ, ಲೈಕ್ ಏನಾದರೂ ವೇಸ್ಟ್ ಐಟಮ್ಸ್ ಏನಾದರೂ ಇಡೋದಕ್ಕೋಸ್ಕರ. ಸೊ ಇದು ಬ್ಯಾಕ್
ಮಾಡ್ದವ್ರಂತ ಮಾಡ್ಕೊಂಡಿದ್ದೀನಿ. ಸೊ ರೈಟ್ ಬಿಸೈಡ್ ಮೀ ಈ ಕಡೆ ಕಿಚನ್ ಏರಿಯಾ ಇದೆ. ಸೊ ಕಿಚನ್ ಏರಿಯಾದಲ್ಲಿ ಫುಲ್ ಮೆಸ್ಸಿ ಆಗೋಗಿದೆ, ಫುಲ್ ಮನೆ ಮೆಸ್ಸಿ ಆಗೋಗಿದೆ. ಬಿಕಾಸ್ ಗೊತ್ತಿದೆ ಆರ್ಸಿಷನ್ ಜಾತ್ರೆ ಇರೋದ್ರಿಂದ, ಹಬ್ಬ ಇರೋದ್ರಿಂದ ನಾನು ಎವ್ರಿಥಿಂಗ್ ನ್ಯಾಚುರಲ್ ಆಗಿ ತೋರಿಸ್ತಾ ಇದ್ದೀನಿ. ಏನು ಲೈಕ್ ಪ್ರಿಪೇರ್ ಮಾಡಿ ಏನೂ ತೋರಿಸ್ತಾ ಇಲ್ಲ. ಇದು ವಾಶ್ರೂಮ್ ಆ್ಯಂಡ್ ಇದು ಇಲ್ಲಿ ನಾವು ಬಂದಾಗ ನಾವು ಉಳ್ಕೊಳ್ಳೋ ಅಂಥ ಜಾಗ. ಅಂದರೆ ನಾವಿಲ್ದಿದ್ದಾಗ ನಮ್ಮ ಅತ್ತೆ ಮಾವ ಇರ್ತಾರೆ, ನಾವಿದ್ದಾಗ ನಾವು ಬಂದು ಇಲ್ಲಿ ಇರ್ತೀವಿ. ಸೊ ಎವ್ರಿಥಿಂಗ್ ಈಸ್ ಮೆಸ್ಡ್ ಅಪ್, ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಇದು ಹಾಲ್ ಏರಿಯಾ. ಇಲ್ಲಿ ಡೈನಿಂಗ್ ಟೇಬಲ್ ಕೂಡ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಟಿ ವಿ ಏರಿಯಾ ಇದೆ. ಆ್ಯಂಡ್ ಇಲ್ಲಿ ದೇವ್ರ ಮನೆ ಇದೆ. ಸೊ ಇಲ್ಲಿ ನೆನೆ ಪೂಜೆ ಮಾಡಿದರು. ಸೊ ಬೆಳಗ್ಗೆ ಪೂಜೆ ಮಾಡಿದರು. ಸೊ ಇಲ್ಲಿ ದೇವ್ರ ಮನೆ ಇದೆ. ಆ್ಯಂಡ್ ಇಲ್ಲಿ ಸಿಸ್ಟರ್ ಅವ್ರದ್ದು ಬೆಡ್ರೂಮ್ ಇದು. ಆ್ಯಂಡ್ ಇಲ್ಲಿ ಸೋಫಾ, 2 ಸೋಫಾ ಇದೆ. ಹಾಲ್ ದೊಡ್ಡದಾಗಿದೆ. ಇದು ಫ್ರಂಟ್ ಡೋರ್. ಇದು ಆ್ಯಕ್ಚುಲಿ ಜಾಸ್ತಿ ಯಾರು ಯೂಸ್ ಮಾಡಲ್ಲ, ಎಲ್ಲರೂ ಬ್ಯಾಕ್ ಗೇಟಿಂದಲೇ ಜಾಸ್ತಿ ಬರೋದು. ಇದು ಫ್ರಂಟ್ ಡೋರ್. ಆ್ಯಂಡ್ ಇಲ್ಲೇ ಒಂದು ದಿವಾನ್ ಇಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ವಿಂಗ್ ಇದೆ. ಇದು ಸ್ಪೇಷಿಯಸ್ ಆಗಿದೆ, ಸೊ ಇದು ಮೇನ್. ಥ್ಯಾಂಕ್ ಯು ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವ್ಲಾಗಲ್ಲಿ ನಾನು ಆಲ್ರೆಡಿ ರೈಸ್ದು ತೋರಿಸಿದ್ದೆ. ಈಗ ಸನ್ಸೆಟ್ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ಹೇಗಾಗ್ತದೆ, ರೆಡ್ಡಿಶ್ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನಮ್ಮ ಟೆರೆಸ್ ಮೇಲಿಂದಾನೇ ನಮಗೆ ರಥನೂ ಕಾಣಿಸುತ್ತೆ. ಆ್ಯಂಡ್ ಇವತ್ತಿನ ಜಾತ್ರಾ ಮಹೋತ್ಸವ ಅಂದರೆ ರಥೋತ್ಸವ ಎಲ್ಲ ನಡೆದಿದೆ. ನಾಳೆ ಆಸ್ ಯೂಶುವಲ್ ಇರುತ್ತೆ ಮಟನ್ ಫಂಕ್ಷನ್. ಎಲ್ಲ ಜಾತ್ರೆದಲ್ಲಿ ನಡೆಯೋ ಥರ ನಾಳೆನೂ ಮಟನ್ ಫಂಕ್ಷನ್ ಇರುತ್ತೆ. ಸೊ ಈ ವ್ಲಾಗ್ನ ಎಂಜಾಯ್ ಮಾಡಿದರೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ನಾನು ಹೇಗೆ ಮಾತಾಡಿದ್ದೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ ಕೇಸ್ ಸ್ವಲ್ಪ ಏನಾದರೂ ಮಿಸ್ಟೇಕ್ ಥರ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಕಮೆಂಟ್ಗಳನ್ನ ಹಾಕಿ. ಕಮೆಂಟ್ ಏನಾದರೂ ಒಳ್ಳೆ ಕಮೆಂಟ್ ಬಂದಿದ್ದರೆ ನಾನು ಕೂಡ ರಿಪ್ಲೈ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಅಷ್ಟೇ, ಇನ್ನೇನು ಹೇಳೋದಿರಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಅವತ್ತು ಅಡುಗೆಗೆ ಅಂತ ಭಟ್ರನ್ನ ಕರೆಸಿದ್ವಿ. ಸೊ ಅವರೇ ಎಲ್ಲ ಅಡುಗೆ ಮಾಡಿದ್ದು. ನಾನೊಂದು ಕ್ಲಿಪ್ಪಿಂಗ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕೆಲಸ ಅದು ಮತ್ತು ಮೇಯ್ನಾಗಿ ನನ್ನ ಮಗಳನ್ನ ನೋಡ್ಕೊಳ್ಳೋದೇ ಆಗೋಗಿತ್ತು ನನಗೆ. ಸೊ ಅವಳು ಯಾರ ಹತ್ರನೂ ಹೋಗ್ತಿದ್ಲು, ಬಟ್ ಜಾಸ್ತಿ ಹೋಗ್ತಿರ್ಲಿಲ್ಲ. ಜಾಸ್ತಿ ನನ್ನ ನೋಡಿದ್ರೆ ನಾನೇ ಎತ್ಕೋಬೇಕು ಅಂತ ಇದು ಮಾಡ್ತಾಯಿದ್ಲು. ಸೊ ಅದನ್ನು ಅರ್ಧದಲ್ಲೇ ಕ್ಲಿಪ್ಪಿಂಗ್ ನಿಂತೋಯ್ತು ನನಗೆ. ಆ್ಯಂಡ್ ಅಡುಗೆ ಎಲ್ಲ ಏನು ಮಾಡಿದ್ದಾರೆ ಅಂತ ತೋರಿಸೋದಕ್ಕೂ ನನಗೆ ಆಗಲಿಲ್ಲ. ಇಲ್ಲೆಲ್ಲ ಮುದ್ದೆ ಕಟ್ಟೋದನ್ನು ಮಾತ್ರ 2-3 ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅಡುಗೆ ಕ್ಲಿಪ್ಪಿಂಗ್ ತೊಗೊಳ್ತಾ ಇರಬೇಕಾದ್ರೆ, ಅಂದರೆ ಏನೇನು ಮಾಡಿದ್ದಾರೆ ಅಂತ ತೊಗೊಳ್ತಾ ಇರಬೇಕಾದ್ರೆ ಜನ ಬಂದುಬಿಟ್ರು. ಸೊ ಬಡಿಸೋದಕ್ಕೆ ಅಂತ ಶುರು ಮಾಡ್ಕೊಂಡ್ವಿ. ಹಾಯ್ ಮಾಡಮ್ಮ ಬಂದಿದ್ದಾರೆ. ಸೊ ನಮ್ಮಮ್ಮನ ತಮ್ಮ ಇವರು. ಹಾಯ್ ಮಾಡಮ್ಮ, ಚಿಕ್ಕಮ್ಮನ ಮಗ ಆಗಬೇಕು. ಅವ್ರದ್ದು ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಅವತ್ತೇ ನೈಟ್ ಎಲ್ಲ ಜಾತ್ರೆ ಎಲ್ಲ ಹೇಗಿರುತ್ತೆ, ಅಂದರೆ ಟಾಯ್ಸ್ ಎಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಅಂತ ಒಂದು ರೌಂಡ್ ಹೋಗಿದ್ವಿ. ಸೊ ಇದು ನನ್ನ ಮಗಳು ಫಸ್ಟ್ ಜಾತ್ರೆ ಆಗಿರೋದ್ರಿಂದ ಅವಳಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಎಲ್ಲ ನೋಡ್ಕೊಂಡು ಬರೋಣ ಅಂತ ಎಲ್ಲ ಫ್ಯಾಮಿಲಿ ಹೋಗಿದ್ವಿ.
ಇದಾಗಿತ್ತು ನಮ್ಮೂರಿನ ಜಾತ್ರೆ ವ್ಲಾಗ್. ನೀವೆಲ್ಲ ಇಷ್ಟಪಟ್ಟಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.